ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇವತ್ತು ಪ್ರೇಮಿಗಳ ದಿನ. ಪ್ರೀತಿ ಪ್ರೇಮವನ್ನ ನಿವೇದಿಸಿಕೊಳ್ಳುವ, ಪ್ರೇಮಿಗಳ ಜೊತೆ ಸಂಭ್ರಮಿಸುವ ದಿನ. ಈ ದಿನದ ಬಗ್ಗೆ ಜನ ಏನಂತಾರೆ? ವ್ಯಾಲೆಂಟೈನ್ಸ್ ಡೇ ಬಗ್ಗೆ ಜನ ಒಳ್ಳೆ ಅಭಿಪ್ರಾಯವನ್ನ ಹೊಂದಿದ್ದಾರಾ ಅಥವಾ ಇದೆಲ್ಲ ನಮ್ಮ ಸಂಸ್ಕೃತಿಯೇ ಅಲ್ಲ ಅಂತಾರ? ಬನ್ನಿ ಜನರ ಮಾತುಗಳಲ್ಲೇ ಕೇಳೋಣ. ಅಂದ್ರೆ ಪ್ರೀತಿ ಅಂದ್ರೆ ಆತ ವಿಶ್ವಾಸ ಮೇನ್ ಥಿಂಗ್. ಸುಮ್ಮನೆ ಟೆಂಪ್ರರಿ ವ್ಯಾಲೆಂಟೈನ್ಸ್ ಡೇ ಮಾಡ್ಬಿಟ್ಟು ಹೊಟ್ಟೋಗೋದಲ್ಲ. ನಮ್ದು 40 years ಎವ್ರಿ ಡೇ ಇಸ್ ಪ್ರೇಮಿ. ಒಂದ್ ದಿವಸ ಮಾಡ್ಬಿಟ್ಟು ನಮ್ದು 40 ವರ್ಷ ಆಯ್ತು. ಸ್ಟಿಲ್ ಎಲ್ಲ ಅರೇಂಜ್ ಮ್ಯಾರೇಜ್. ಅದು ಆಟೋಮೆಟಿಕ್ ಆಗಿ ಆಗತ್ತೆ. ಸ್ಟ್ರೇಂಜರ್ಸೇ ಆದ್ರೆ ಬರುತ್ತೆ. ಯಾಕೆಂದ್ರೆ ಬರೀ ಮುಖ ನೋಡಿ ಲವ್ ಮಾಡೋದಲ್ಲ, ಒಳ್ಳೆ ಗುಣ ಒಳ್ಳೆ ಇದು ನೋಡಿ ಇಷ್ಟಪಡೋದು. ಲವ್ ಅಂದರೆ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಜೊತೆಲಿ ಹಿಡ್ಕೊಂಡು ಕೈ ಹಿಡ್ಕೊಂಡು ಸುತ್ತಾಡೋದು, ಫೋನಲ್ಲಿ ಮಾತಾಡೋದು, ಅವ್ರಿಗೆ ಟೈಮ್ ಕೊಡೋದು, ಮತ್ತೊಂದು ಅದೊಂದು ಅಲ್ಲ. ಅದೊಂಥರ ಸರ್ ಒಂಥರ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋ ಪದನ ಅಂಡರ್ಲೈನ್ ಮಾಡ್ಕೊಂಡು ಬದುಕಬೇಕು ಅನ್ನೋ ಥರ ಒಂಥರ ಸೇತುವೆ. ಮಾಡೋದು ಬಿಡೋದು ಅದೆಲ್ಲ ನೆಕ್ಸ್ಟ್ ರೀ. ಅವ್ರು ಹೆಂಗೆ ಅದನ್ನು ಉಳಿಸ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋದನ್ನ ಲವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲವ್ವಲ್ಲಿ ಇರೋರಿಗೆ ಮಾತ್ರನೇ ವ್ಯಾಲೆಂಟೈನ್ಸ್ ಡೇ ನಾಳೆ ಮಾತ್ರ ಅಲ್ಲ, ಎಲ್ಲ ವರ್ಷದ ದಿನವೂ ಅವ್ರಿಗೆ ವ್ಯಾಲೆಂಟೈನ್ಸ್ ಡೇನೇ ಆಗಿರುತ್ತೆ. ಅದು ಒಳ್ಳೆ ಲವ್ ಆಗಿದ್ರೆ ಮಾತ್ರ. ಪ್ರೀತಿ ಅಂದರೆ ಕಾಳಜಿ, ಜವಾಬ್ದಾರಿ, ಪರಸ್ಪರ ಗೌರವ, ಹೊಂದಾಣಿಕೆ. ಅದರಲ್ಲೂ ಗಂಡು ಹೆಣ್ಣಿನ ಸಂಬಂಧ ಅಂತ ಹೇಳಿದ್ರೆ KS ನರಸಿಂಹಸ್ವಾಮಿ ಅವ್ರ ಸಾಲುಗಳು ನೆನಪಾಗತ್ತೆ ನನಗೆ. ಒಂದು ಹೆಣ್ಣಿಗೊಂದು ಗಂಡು, ಹೇಗೋ ಏನೋ ಹೊಂದಿಕೊಂಡು ಕಾಣದೊಂದ ಕನಸ ಕಂಡು, ದುಃಖ ಹಗುರವೆನುತ್ತಿರೆ ಪ್ರೇಮವೆನಲು ಹಾಸ್ಯವೇನೆ ಅಂತ. ಈಗಿನ ಜನ್ರೇಷನ್ನು ಪ್ರೇಮ ಅನ್ನೋದನ್ನು ಅಂದರೆ ಯಂಗ್ಸ್ಟರ್ಸ್ 3-4 ದಿನಕ್ಕೊಂದ್ಸತಿ ಬ್ರೇಕಪ್ ಈ ಥರ ಎಲ್ಲ ಹೇಳ್ತಾರೆ. ಈಗ ಹೂ ಕೊಟ್ಟಿರ್ತಾರೆ, ಗಿಫ್ಟ್ ಕೊಟ್ಟಿರ್ತಾರೆ, ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಿರ್ತಾರೆ, ಮುಂದಿನ ವಾರ ಕೇಳಿದ್ರೆ ಬ್ರೇಕಪ್ ಆಗೋಗಿರುತ್ತೆ. ಆದರೆ ಪ್ರೇಮ ಅಂದರೆ ಆ ಥರ ಅಲ್ಲ. ಎಷ್ಟೇ ಕಷ್ಟ ಬಂದರೂ ಒಬ್ರನ್ನೊಬ್ರನ್ನ ಅರ್ಥ ಮಾಡಿಕೊಂಡು ಜೊತೆಯಾಗಿ ಸಾಗೋದೇ ನಿಜವಾದ ಪ್ರೇಮ ಅಂತ ನನಗನ್ಸುತ್ತೆ. ನೋಡಿ ಮೋಸ ಹೋಗಬೇಡಿ, ನೋಡಿ ಆನ್ಲೈನು ಅದು ಇದು ಅಂತ ಮೋಸ ಹೋಗಬೇಡಿ, ನೋಡಿ ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗುವಂಥ ರೀತಿಯಲ್ಲಿ ಬಾಳನ್ನ ಅಳವಡಿಸ್ಕೋಬೇಕು ಅಂತ ಹೇಳ್ತೇನೆ. ಇಬ್ಬರು ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೋಬೇಕು, ಅರ್ಥ ಮಾಡ್ಕೊಂಡು ಜೀವನ ಮಾಡೋ ಥರ ಇರಬೇಕು. ಒಂದ್ಸಲ ಆಂಟಿ ಪ್ರಪೋಸ್ ಮಾಡಿಬಿಡಿ. ಐ ಲವ್ ಯು. ಜೋರಾಗಿ ಹೇಳಿ. ಐ ಲವ್ ಯು. ನೀವೇ ಹೇಳಿ. ಐ ಲವ್ ಯು. ಅಲ್ಲ, ಅವ್ರ ಹೆಸರು ಹೇಳಿ. ಐ ಲವ್ ಯು ಸುಧಾಕರ್. ಐ ಲವ್ ಯು ಸುಧಾಕರ್. ನೀವು ಹೇಳಿ, ಹೆಸರು ಹೇಳಿ. ಐ ಲವ್ ಯು ನಿವೇದಿತಾ. ಕೇರಿಂಗು, ಯಾರನ್ನೂ ಬಿಟ್ಕೊಡ್ಬಾರ್ದು. ಯಾವುದೇ ವಿಚಾರ ಆಗಲಿ ಏನಾಗಲಿ ಎಲ್ಲೂ ಬಿಟ್ಕೊಡ್ಬಾರ್ದು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಅದೇ ಲವ್. ಇವಾಗಿನ ಲೆವೆಲ್ ಆಗೇ ಇದೆ. ಒಬ್ಬ ಹುಡುಗ ಲವ್ ಮಾಡಿದ್ರೆ ಅಯ್ಯೋ ನೀನಿಲ್ಲ ಅಂದರೆ ಇನ್ನೊಬ್ಬ ಅಂತ ಇರ್ತಾರೆ. ಆ ಥರನೇ ಲವ್ ಇರೋದು ಇವಾಗ. ನೀನಿಲ್ಲ ಅಂದರೆ ಬೇರೆಯವ್ರನ್ನ ಹುಡ್ಕೊಂಡು ಹೋಗ್ತೀನಿ. ಇವಾಗ ಮದುವೆ ಆದವರು ಹಾಗೇ ಇದ್ದಾರೆ. ನೀನಿಲ್ಲ ಅಂದರೆ ಇನ್ನೊಬ್ಬನ ಹುಡ್ಕೊಂಡು ಹೋಗ್ತೀನಿ, ನೀನು ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ಇನ್ನೊಬ್ಬನ ಚೆನ್ನಾಗಿ ನೋಡ್ಕೊಳ್ಳೋನ ಹುಡ್ಕೊಂಡು ಹೋಗ್ತೀನಿ ಅಂತ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಹಾಗೆ ಆಗುತ್ತೆ. ಇವಾಗ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅನ್ನೋದಕ್ಕೆ ಡೈವರ್ಸ್ ಆಗ್ತಾ ಇರೋದು ಫುಲ್ಲು. ಅದೇ ಒಬ್ರನ್ನೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಎಲ್ಲೂ ಜಗಳ ಬರಲ್ಲ, ಏನೂ ಬರಲ್ಲ. ಲವ್ ಅಂದರೆ ಪ್ರೀತಿ ಅಂದರೆ ಆತ ವಿಶ್ವಾಸ ಮೇನ್ ಥಿಂಗ್. ಸುಮ್ಮನೆ ಟೆಂಪ್ರರಿ ವ್ಯಾಲೆಂಟೈನ್ಸ್ ಡೇ ಮಾಡ್ಬಿಟ್ಟು ಹೊಟ್ಟೋಗ